ಇನ್ನು ಬೆಂಗಳೂರಿನ ನಾಗವಾರ ರಿಂಗ್ ರೋಡ್ನಲ್ಲಿ ಡೆಡ್ಲಿ ಗುಂಡಿಗಳಿಂದಾಗಿ ಆಗಿರತಕ್ಕಂಥ ಅನಾಹುತಗಳ ಬಗ್ಗೆ ಪಬ್ಲಿಕ್ ಟಿವಿ ನಿರಂತರವಾಗಿ ಇವತ್ತು ಬೆಳಗ್ಗೆಯಿಂದ ಸುದ್ದಿಯನ್ನು ಪ್ರಸಾರ ಮಾಡಿತ್ತು. 2-3 ಆಟೋಗಳು ಪಲ್ಟಿಯಾಗಿ ಬೈಕ್ ಸವಾರ ಬಿದ್ದು ಎಲ್ಲ ಆಗಿತ್ತು. ಈಗ ಇಂಪ್ಯಾಕ್ಟ್ ಆಗಿದೆ. ನಾವು ಪ್ರಸಾರ ಮಾಡಿದ ಸುದ್ದಿಗೆ ಗುಂಡಿ ರಸ್ತೆಯ ಪರಿಶೀಲನೆ ಮಾಡ್ತಾ ಇದ್ದಾರೆ BBMP ಅವರು. ಇಷ್ಟು ದಿನ ಕಣ್ಣು ಮುಚ್ಕೊಂಡು ಕೂತಿದ್ರು. ನಾಗವಾರ ರಿಂಗ್ ರೋಡ್ನಲ್ಲಿ ಪರಿಶೀಲನೆ ಮಾಡ್ತಾ ಇದ್ದಾರಂತೆ. ಗುಂಡಿ ಮತ್ತು ಒಳಚರಂಡಿ ನೀರಿನಿಂದ ತುಂಬಿರ್ತಕ್ಕಂಥ ರಸ್ತೆ ಅದು. ಅಲ್ಲಿ ಡ್ರೈನೇಜ್ ವಾಟರ್ ಕೂಡ ಇದಾಗ್ತಾ ಇದೆ. ವಾಹನಗಳೆಲ್ಲ ಕಂಟ್ರೋಲ್ ತಪ್ಪಿ ಬೀಳ್ತಾ ಇವೆ. ಇದೆಲ್ಲದ್ರ ಬಗ್ಗೆ ತೋರಿಸಿದ್ವಿ ನಾವು ದೃಶ್ಯವನ್ನು ನೋಡಿ. ಅಲ್ಲೊಂಥರ ನರಕ, ಅಲ್ಲಿ ಓಡಾಡೋದು ನರಕನೇ. ಒಂದು ಕಡೆ ಗುಂಡಿಗಳು, ಮತ್ತೊಂದು ಕಡೆ ಡ್ರೈನೇಜ್ ವಾಟ್ರು ಲೀಕ್ ಆಗ್ತಾ ಇದೆ. ಅದೆಲ್ಲ ತುಂಬ್ಕೊಂಬಿಟ್ಟು ಗುಂಡಿ ಎಲ್ಲಿದೆ ಅಂತಲೇ ಗೊತ್ತಾಗ್ತಿರಲಿಲ್ಲ. ನೋಡಿ, ಇಷ್ಟಿಷ್ಟು ದೊಡ್ಡ ಗುಂಡಿಗಳು ಬಿದ್ದರೆ ವೆಹಿಕಲ್ಗಳು ಬೀಳದೆ ಏನಾಗುತ್ತೆ. ನಾವು ತೋರಿಸಿದ್ವಿ ಆ ಆಟೋಗಳು, ಗೂಡ್ಸ್ ಆಟೋಗಳು ಬೀಳೋದು ಬಹಳ ಚೆನ್ನಾಗಿತ್ತು. ಅದು ಅಕ್ಕಪಕ್ಕ ಯಾರಾದರೂ ಇದ್ದಿದ್ರಂತೂ ಏನು ತೊಂದರೆ ಆಗ್ಬಿಡ್ತಾ ಇತ್ತೋ ಏನೋ. ನೋಡಿ, ಇಲ್ಲಿ ತೋರಿಸ್ತಾ ಇದ್ವಿ ಎಸಿದು ನೋಡಿ ಹಿಂಗೆ ಬಿದ್ದೋಗೋದು. ಏಕಾಏಕಿ ಹೋಗ್ತಾ ಇದ್ದಿದ್ದು ಬ್ಯಾಲೆನ್ಸ್ ತಪ್ಪಿ ಬಿದ್ದು 2 ವೆಹಿಕಲ್ ಬಿದ್ದಿದೆ ಇದೇ ಥರ. ಯಾರು ಜವಾಬ್ದಾರರು? ಏನಾದರೂ ಚಿಕ್ಕ ಮಕ್ಕಳನ್ನ ಕೂರಿಸ್ಕೊಂಡು 2 ವೀಲರ್ನಲ್ಲಿ ಹೋಗ್ತಾ ಇದ್ದಾಗ ಅವ್ರ ಮೇಲೆ ಏನಾದ್ರು ಬಿದ್ದುಬಿಟ್ರೆ ಇದು? ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಮಾರುತಿ ಅವರಿಂದ ಪಡ್ಕೊಳ್ಳೋಣ. ಮಾರುತಿ, ಈಗ ಪರಿಶೀಲನೆ ಮಾಡೋಕ್ಕೆ ಏನ್ರಿ ಇದೆ ಅಲ್ಲಿ? ಕರೆಕ್ಟಾಗಿ ಯಾರು ಗುತ್ತಿಗೆದಾರರಿದ್ದಾರೆ ಕರ್ಕೊಂಡು ಬಂದು ರೋಡ್ ಸರಿ ಮಾಡಿಸ್ಬೇಕು ಅಷ್ಟೇ ತಾನೇ? ಈಗ ಪರಿಶೀಲನೆ ಏನು ನಡೀತಾ ಇದೆ ಅಂತ? ಯಾಕಂದ್ರೆ ಅರವಿಂದ್, ಇದು 2 ಇಲಾಖೆಗೆ ಸೇರ್ಪಡುತ್ತೆ. ಯಾಕಂದ್ರೆ ಒಂದು BWSSB ಅವರ ಒಳಚರಂಡಿ ನೀರಲ್ಲಿ ರಸ್ತೆಯಲ್ಲಿ ಫ್ಲೋ ಆಗ್ತಿರೋದ್ರಿಂದ ಅದನ್ನ ಯಾವ ರೀತಿ ಮೇಂಟೈನ್ ಮಾಡಬೇಕು ಅಂತ ಈಗ ಸದ್ಯಕ್ಕೆ BWSSB ಅಧಿಕಾರಿಗಳು ಬಂದು ನೀರು ಸರಾಗವಾಗಿ ಹರಿದು ಹೋಗೋದಕ್ಕೆ ಏನ್ ವ್ಯವಸ್ಥೆ ಮಾಡ್ಬೇಕು. ಯಾಕಂದ್ರೆ ಒಳಚರಂಡಿ ಸಂಪೂರ್ಣವಾಗಿ ಬ್ಲಾಕ್ ಆಗಿದೆ. ರಸ್ತೆಯಲ್ಲಿ ಏನು ನೀರು ಬರ್ತಿದೆ, ಚೇಂಬರ್ ನೀರು, ಅದು ಚೇಂಬರ್ ಅಲ್ಲೇ ಹರಿದು ಹೋಗೋ ರೀತಿಯಲ್ಲಿ ಚೇಂಬರ್ನ ಗಾತ್ರ ಏನಾದ್ರು ಹೆಚ್ಚು ಮಾಡ್ಬೇಕಾ, ಈ ರೀತಿ ಒಂದು ಸ್ಥಳ ಪರಿಶೀಲನೆ ಮಾಡ್ತಿದ್ದಾರೆ. ರಸ್ತೆ ಹಾಳಾಗೋದಕ್ಕೆ ನೀರು ನಿಲ್ತಿರೋದೇ ಪ್ರಮುಖ ಕಾರಣ ಆಗಿರೋದ್ರಿಂದ BBMP ಅಧಿಕಾರಿಗಳು ಒಳಚರಂಡಿ ಮೊದಲು ನೀವು ನೀರು ಬರ್ದೇ ಇರೋ ರೀತಿ ವ್ಯವಸ್ಥೆ ಮಾಡಿಕೊಟ್ರೆ ನಾವು ಇಲ್ಲಿ ಸರಿಯಾದ ರೀತಿಯಲ್ಲಿ ಡಾಂಬರೀಕರಣ ಮಾಡೋದಕ್ಕೂ ಅನುಕೂಲ ಆಗುತ್ತೆ. ಮೊದಲು ನೀರನ್ನ ಹೊರ ಹಾಕಿ ಅಂತ ಈಗ BWSSB ಅಧಿಕಾರಿಗಳಿಗೆ ತಿಳಿಸಿರೋದ್ರಿಂದ ಯಾವಾಗ ಪಬ್ಲಿಕ್ ಟಿವಿಲಿ ಸುದ್ದಿ ಬಿತ್ತರ ಆಗುತ್ತೋ ಕೂಡಲೇ ಸ್ಥಳಕ್ಕೆ ಆಗಮಿಸಿ ಆ ನೀರು ನಿಲ್ಲದ ರೀತಿಯಲ್ಲಿ ಮೋರಿಯಲ್ಲಿ ಹರಿದೋಗೋ ರೀತಿಯಲ್ಲಿ ವ್ಯವಸ್ಥೆ ಮಾಡೋದಕ್ಕೆ ಏನೆಲ್ಲ ಕ್ರಮಗಳನ್ನ ಕೈಗೊಳ್ಳಬೇಕು ಅದನ್ನ ಈಗ ಪರಿಶೀಲನೆ ನಡೆಸಿರುವಂತದ್ದು. ಅರವಿಂದ್, ಓಕೆ, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.